ಹಲೋ ಎಲ್ರಿಗೂ, ಎಲ್ಲರೂ ಹೇಗಿದ್ದೀರಾ? ಈ ದಿನ ನಾನು ಬೆಳಿಗ್ಗೆನೇ ಲಾಗ್ನ ಶುರು ಮಾಡಿದೆ. ಎಲ್ಲಿಗೆ ರೆಡಿಯಾಗಿ ಹೊರಟಿದ್ದೀನಿ ಅಂದರೆ CK ಪುರಕ್ಕೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಪೊಲೀಸ್ ಆಫೀಸರ್ದು ಪಾಪುದು ಒಂದು ಇದು ತಲೆ ಕೂದಲಿದೆ. ಸೊ ಹಂಗಾಗಿ ಅಲ್ಲಿ ಫಂಕ್ಷನ್ಗೆ ಹೊರಟಿದ್ದೀವಿ. ಅವರು ಪರಿಚಯ ಇರೋ ಅಂತಾರೆ. ಸೊ ಹಂಗಾಗಿ ಮೊನ್ನೆನೇ ಕರೆದಿದ್ರು, ತಿರುಪತಿ ಹೋಗೋ ಮುಂಚೆನೇ ಹೇಳಿದರು. ಇನ್ನು ಅದು ಬೇರೆ ನಮ್ಮ ಮನೆಯವ್ರ ಫೋನಿಗೆ ಬೇರೆ ಫೋನ್ ಮಾಡಿಬಿಟ್ರೆ ಮುಗ್ದೋಯ್ತು ಕತೆ. ಹೇಳಿದಾರಪ್ಪ, ನಾನು ಹ್ಞೂ ಅಂದಮೇಲೆ ಮುಗೀತು, ಹೋಗಲೇಬೇಕು. ಸುಳ್ಳು ಪಳ್ಳು ಹೇಳಿ ತಪ್ಪಿಸ್ಕೊಳ್ಳೋ ಥರ ಇಲ್ಲ ನಾನು. ಎಷ್ಟೇ ಬ್ಯುಸಿ ಇದ್ರು, ನನಗೆ ಕೆಲಸ ಇದ್ದರೂ ರಜಾಕ್ಕೆ ಹೋಗಲೇಬೇಕು ನಾನು ಅಂತಂದು ಪಟ್ಟು ಹಿಡಿದ್ಬಿಟ್ರು. ಸರಿ ಬಿಡು ಅಂತಂದು ಹೋಗೋಣ ಅಂತಂದು ನಾನು ರೆಡಿ ಆದೆ. ಇವತ್ತು ಕೆಲಸಗಳು ತುಂಬಾ ಇತ್ತು, ಎಲ್ಲಕ್ಕೂ ಫುಲ್ ಸ್ಟಾಪ್ ಇಟ್ಬಿಟ್ಟಿದ್ದೀವಿ ಮಧ್ಯಾಹ್ನದವರೆಗೂ. ಬಡನಹಳ್ಳಿಯಿಂದ ನನ್ನ ಫ್ರೆಂಡ್ ಮಂಜು ಮತ್ತು ವೇದ ಮತ್ತು ಮಂಜು ಅವರತ್ತೆ ನನಗೆ ಅಮ್ಮ ಆಗಬೇಕು, ಅಮ್ಮ ಅಂದಿದ್ದಕ್ಕೆ ಮಗಳು ಅಂತ ಒಪ್ಕೊಂಡಿದ್ದಾರೆ. ಹಂಗಾಗಿ ಎಲ್ಲರೂ ಬರ್ತಾವ್ರೆ. ಈಗ ಅದಕ್ಕೋಸ್ಕರ ಸ್ಲಿಪ್ಪರ್ ಹುಡುಕ್ತಾ ಇದ್ದೀನಿ. ನಾನು ಹೊಸ ಸ್ಲಿಪ್ಪರೇ ಹಾಕ್ಕೊಂಡು ಹೋಗ್ತೀನಿ. ಇನ್ನೊಂದು ಹಳೇದು ಯಾಕೆ ಗಲೀಜಾಗ್ಬಿಟ್ಟೈತೆ. ಮೊನ್ನೆ ತಿರುಪತಿ ಹೋದಾಗ ಇಲ್ಲೇ ಈಚೆ ಕಡೆ ಬಿಟ್ಟೋಗಿದ್ರೆ ಅದನ್ನೆಲ್ಲ ನಾಯಿಗಳು ನರಿಗಳೆಲ್ಲ ಮಲಕ್ಕೊಬಿಟ್ಟು ಅದ್ರ ಮೇಲೆ ಹೋಗ್ಬಿಟ್ಟು ಅಲ್ಲಿ ಸಿಂಪಲಾಗಿ ವೀಡಿಯೋನ ಶೇರ್ ಮಾಡ್ಕೊತೀನಿ. ಎಷ್ಟಾದರೆ ಅಷ್ಟು. ಮಂಜವರು ಬರ್ತಾರೆ, ಅವಳಿಗೆ ಹಲಸಿನಕಾಯಿ ತರ್ತೀನಿ ಅಂತಂದು ಹೇಳಿದ್ದೆ. ಆದರೆ ನಮ್ಮ ಮನೆಯವ್ರ ಫ್ರೆಂಡ್ ಇದ್ದಾರಲ್ಲ, ಅವರು ಸ್ವಲ್ಪ ಡಬಲ್ ಆಗಿದ ತಕ್ಷಣ ತಗೊಂಡು ಬಂದಿಲ್ಲ. ಹೇಳಿದ್ರು ತಗೊಂಡು ಬರ್ತೀವಿ ಅಂತಂದು, ಆದರೆ ಬಂದಿಲ್ಲ. ಸೊ ಇರಲಿ ಬಿಡು ಅಂತಂದು ಹೇಳ್ಬಿಟ್ಟು ಈಗ ಹೊರಡ್ತಾ ಇದ್ದೀವಿ. ಅದೇ ಥರನೇ ಸ್ಯಾರಿ ಒಂದು ತೊಗೋಬೇಕು. ಮಂಜುದ ಸ್ಯಾರಿ ಇಲ್ಲೇ ಇದೆ, ಎಲ್ಲೋ ಇಟ್ಟೆ, ಮೊಬೈಲಲ್ಲಿಟ್ಟೆ ಅಮ್ಮ. ಹಿಂಗೆ ನಾನು ಏನಾದರೂ ಒಂದು ಇಲ್ಲಿಟ್ಟಿದ್ದೀನಿ. ಮೊಬೈಲ್ ಸ್ಲಿಪ್ಪರ್ ಹುಡ್ಕೋಕ್ಕೆ ಅಂತಂದು ಎಲ್ಲೋ ಇಟ್ಟೆ ಒಂದು ನಂದು ಬಿಸ್ನೆಸ್. ನೋಡಿರಿ ಎಲ್ಲಿಟ್ಟಿದ್ದೀನಿ ನೋಡಿರಿ. ಮತ್ತು ನಮ್ಮ ಮನೆಯವ್ರ ಹತ್ರ ಬಯಸ್ಕೊಳ್ಳೋದು ನಾನು. ನೋಡಿ ಇಲ್ಲಿಟ್ಟಿದ್ದೀನಿ. ಹೋಗಿದ್ರೆ ಈಗ ಅಷ್ಟೇ ನನ್ನ ಕತೆ. ತೆಗಿಯಪ್ಪ. ನನಗೆ ಈ ಕಾರ್ದು ಏನು ಹಿಂಸೆ ಅಂದರೆ, ಸ್ಟಾರ್ಟಿಂಗು ಕಾರೊಳಗೆ ಹತ್ಕೊಳಕ್ಕೆ ಹೋಗ್ತೀವಲ್ಲ, ಯಪ್ಪ ಒಂಥರ ವಾಮಿಟ್ ಬಂದಂಗೆ ಆಗ್ಬಿಡ್ತು ನನಗೆ. ಈಗಲೂ ಸ್ಮೆಲ್ಲು, ಹೊಸ ಕಾರಲ್ವಾ, ಅದೇನು ಬಾಡಿ ಪರ್ಫ್ಯೂಮ್ ಆಗಿರ್ಬೋದು, ಕಾರ್ ಪರ್ಫ್ಯೂಮು, ಏನು ಸ್ಮೆಲ್ ನನಗೆ ಆಗದ್ದೇ ಇಲ್ಲ. ಸ್ವಲ್ಪ ಹೊತ್ತು ಮೂವ್ ಆಗೋವರೆಗೂ ಅಷ್ಟೇ ಹಿಂಸೆ ಆಗ್ತೈತೆ. ಬಿಸಿಲು ಜಾಸ್ತಿ ಐತೆ. ಅವ್ರು ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ. ನಾವು ಹೋಗ್ಬಿಟ್ಟು ಫಸ್ಟು ನಾನ್ ವೆಜ್ಜು ಮಾಡಿದ್ದಾರೆ, ವೆಜ್ಜು ಮಾಡಿದ್ದಾರೆ. ನಾವು ನಾನ್ ವೆಜ್ ತಿಂದ್ಕೊಂಡು, ನಾನ್ ವೆಜ್ ತಿನ್ನೋರಲ್ಲ ನಾವು, ಮಂಜವ್ರು ತಿನ್ನಲ್ಲ ನಾನ್ ವೆಜ್ ಎಲ್ಲನೂ. ಸೊ ಹಂಗಾಗಿ ಅವ್ರು ಹೋಗೋಷ್ಟರಲ್ಲಿ ನಾವು ಸ್ವಲ್ಪ ಊಟ ಮುಗಿಸ್ಬಿಡ್ತೀವಿ. ಅವ್ರು ಬಂದಮೇಲೆ ಗಿಫ್ಟ್ ಎಲ್ಲ ಕೊಡೋದು ಇಲ್ಲ ಕೊಟ್ಟಿರ್ತೀವೋ ನೋಡೋಣ. ಅಲ್ಲಿ ಸಿಚುವೇಶನ್ ನೋಡಿಬಿಟ್ಟು ಡಿಸೈಡ್ ಮಾಡೋದು. ಈಗ ಸದ್ಯಕ್ಕೆ ನಾನು ಈ ಸ್ಯಾರಿನ ವೇರ್ ಮಾಡಿದ್ದೀನಿ. ಸೊ ಇದು ನಾನು ಸೇಲ್ ಮಾಡಿರುವಂಥ ಸ್ಯಾರಿನೇ. ಇದರಲ್ಲೇ ನಾನು ಮಂಜುಗೊಂದು ಕೊಟ್ಟಿದ್ದೆ, ಅದನ್ನು ಹಾಕ್ಕೊಂಡು ಬರ್ತಾಳೆ ಅವಳು. ಇಬ್ಬರು ಒಂದೇ ಥರ ಸ್ಯಾರಿ ಚೆನ್ನಾಗಿರುತ್ತೆ ಅಂತಂದು ಈ ಸ್ಯಾರಿನ ಸೆಲೆಕ್ಟ್ ಮಾಡಿಕೊಂಡೆ. ಈಗ ಹೋಗ್ಬಿಟ್ಟು ಹಾಗೆ ಶೇರ್ ಮಾಡ್ಕೊತೀನಿ, ನೋಡ್ತಾ ಇರಿ. ಅವ್ರಿಗೆ 4 ಬೇರೆ ಬಂದುಬಿಟ್ಟೈತೆ. ಇನ್ನು ನಾನೇನು ಹೇಳಿದ್ರು ಕೇಳಿಸ್ಕೊಳ್ಳಲ್ಲ. ಗಾಡಿ 1 ಗಂಟೆ ಹೊತ್ತು ತೆಗಿತಾರೆ ಈಗ ರಿವರ್ಸ್. ಅಲ್ಲಿ ಮುದ್ದು ಬೇರೆ ಐತೆ ಅಡ್ಡ ಅಲ್ಲಿ ಹಿಂದೆ. ಮಂಜೂರು ಬರೋದು ಇನ್ನೂ ಒಂದು 1/2 ಅವರ್ ಲೇಟ್ ಆಗುತ್ತೆ. ಅದಕ್ಕೋಸ್ಕರ ಇಲ್ಲೊಂದು ದೇವಸ್ಥಾನ ಐತೆ, ಹಾಗಾಗಿ ಇಲ್ಲಿಗೆ ಕರ್ಕೊಂಡು ಬಂದಿದ್ರು ನಮ್ಮ ಮನೆಯವರು. ಅದಕ್ಕೆ ಈ ಮರದ ಕೆಳಗೆ ಹೋಗ್ರಿ ತಣ್ಣಗಿರುತ್ತೆ ಅಂತ ನಾವು ಈ ಕಡೆ ಬಂದ್ವಿ. ಯಾವ ದೇವಸ್ಥಾನ ತೋರಿಸ್ತೀನಿ ತಾಳ್ರಿ ನಿಮ್ಗೂ. ಇದಕ್ಕೆ ನಮ್ಮ ಮನೆಯವ್ರ ಹತ್ರ ಬಯಸ್ತಾರೆ. ದುಡ್ಡು ಇಟ್ಕೊಂಡಿದ್ದೀವಿ, ಬ್ಯಾಗಲ್ಲಿ ಜಿಪ್ ಹಾಕಿಲ್ಲ. ಎಲ್ಲಾದರೂ ಉದುರ್ಬೇಕಾಗಿತ್ತು. ಇವತ್ತಿರೋದು ಹಬ್ಬ ನನಗೆ ಮನೆಗೆ ಹೋದ್ಮೇಲೆ. ಇದು ದೇವಸ್ಥಾನ, ಬನ್ನಿ ನೋಡೋಣ. ನಂದಿ ದೇವರಿದೆ, ನೋಡ್ತಾ ಇರ್ಬೋದು. ಫಸ್ಟ್ ಟೈಮ್ ನಾನು ಬಂದಿರೋದು. ನಮ್ಮ ಸೈಡ್ ಇದ್ರು, ಈ ಸೈಡ್ ಬಂದಿರಲಿಲ್ಲ. ಪೂಜೆನೆಲ್ಲ ಮಾಡ್ತಾ ಇರ್ತಾರೆ.
ಯಾವ ದೇವರು? ಶಿವ ಇರಬೇಕು, ವೀರಭದ್ರ ಸ್ವಾಮಿ ಅಂದ್ಕೊಂಡಿದ್ದೀನಿ. ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಮೇಲ್ಗಡೆ ನಂಗೆ ಹಂಗೆ ಕಾಣಿಸ್ತಾ ಇದೆ. ಈ ಬಿಸಿಲು ಬಂದಾಗ ಮಾತ್ರ ನಮಗೆ ಮರ ಗಿಡ ಅನ್ನೋದು ನೆನಪಾಗುತ್ತೆ. ಸೊ ಇಲ್ಲಿ ದೊಡ್ಡ ದೊಡ್ಡ ಮರಗಳಿರೋದ್ರಿಂದ ನಾವು ಬಂದು ಇಲ್ಲಿ ನಿಂತ್ಕೊಂಡಿದ್ದಾಯಿತು. ದೇವಸ್ಥಾನದ ಈಚೆ ಕಡೆ ಎಷ್ಟು ಚೆನ್ನಾಗಿ ತಂಪಾಗಿ ಗಾಳಿ ಬೀಸ್ತಾ ಇತ್ತು ಅಂದರೆ ಭಾಳ ಚೆನ್ನಾಗಿ ಅನ್ನಿಸ್ತು. ನಾವು ನೆರಳು ಅನ್ನೋದೇ ಹುಡುಕ್ತಾ ಇರ್ತೀವಿ ಬಿಸಿಲು ಕಾಲದಲ್ಲಿ. ಅಂದರೆ ಗಿಡಗಳನ್ನ ನೆಟ್ಟರೆ ತಾನೇ ಮರಗಳಾಗೋಕ್ಕೆ ಸಾಧ್ಯ. ಹಾಗಾಗಿ ಸೊ ನಾವು ಅದು ಇದೇನಿದೆಯೋ ನಾವು ಅದನ್ನು ನಂಬಿ ಬದುಕಲ್ಲ. ಸೊ ಇಲ್ಲದೆ ಇರೋದನ್ನು ನಂಬಿ ಬದುಕ್ತೀವಿ. ವಾಸ್ತವನ ನಂಬಬೇಕು ಯಾವತ್ತಿದ್ರು. ಹಾಗಾಗಿ ನಾವು ಈ ಥರ ಗಿಡಗಳೆಲ್ಲ ನೆಟ್ಟರೆ ತಾನೇ ಮರಗಳಾಗೋದು. ನಮ್ಮ ರೀತಿ ಬಂದು ನೆರಳಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ನಿಂತ್ಕೊಂಡು ಹೋಗೋದು ಜನ ಅಂತ ಅನ್ನಿಸ್ತು ನನಗೆ ಅಲ್ಲಿ ನೋಡಿದ ತಕ್ಷಣ. ಅಲ್ಲಿ ನಿಂತ್ಕೋಬೋದಲ್ಲ ಬೈಲಲ್ಲಿ, ಆದರೆ ಮನ್ಸು ಒಪ್ಪಲ್ಲ. ಯಾಕೆ ಹೇಳ್ರಿ, ಬಿಸಿಲು ಚೆನ್ನಾಗಿ ಸುಡುತ್ತೆ. ಅದರಲ್ಲಿ ನಾವು ನಿಂತ್ಕೊಳ್ಳೋಕ್ಕೂ ಆಗಲ್ಲ ಈ ಬಿಸಿಲಲ್ಲಿ. ಹಾಗಾಗಿ ಕಾರ್ ಸಮೇತ ನೆರಳಲ್ಲಿ ಹಾಕ್ಕೊಂಡು ಇಲ್ಲಿ ಮರದ ಹತ್ರ ದೇವಸ್ಥಾನ ಹತ್ರ ವೆಯ್ಟ್ ಮಾಡ್ತಾಯಿದ್ವಿ. ಇಲ್ಲಿ ಒಂದು ವಸತಿ ಶಾಲೆನೂ ಸಮೇತ ಇತ್ತು. ಹಾಗಾಗಿ ತೇರು ನೋಡ್ತಾ ಇರ್ಬೋದು, ಎಷ್ಟು ದೊಡ್ಡ ತೇರಿತ್ತು ಇಲ್ಲಿ. ಇಲ್ಲೆಲ್ಲ ಹುಣಸೆ ಮರಗಳು. ಮತ್ತು ಇಲ್ಲಿ ಏನಾದರೂ ಜಾತ್ರೆ ಎಲ್ಲ ಆಗುತ್ತೇನೋ ನನಗೆ ಗೊತ್ತಿಲ್ಲ, ಐಡಿಯಾನೂ ಇಲ್ಲ. ಬೈಲೆಲ್ಲ ಅಷ್ಟೊಂದು ಚೆನ್ನಾಗಿದೆ ದೇವಸ್ಥಾನಕ್ಕೆ. ಹಾಗೆ ಇಲ್ಲಿ ಒಂದು ಸ್ವಲ್ಪ ಫೋಟೋಸ್ ಎಲ್ಲ ಇಟ್ಕೊಂಡು ನೆಕ್ಸ್ಟ್ ನಾವು ಊರೊಳಗೆ ಇನ್ನೊಂದು 2 ಕಿಲೋಮೀಟ್ರ್ ಇತ್ತು ಅಷ್ಟೇ. ಊರೊಳಗೆ ಬಂದು ಇಲ್ಲಿ ಬಸ್ ಸ್ಟಾಪ್ ಹತ್ರ ವೆಯ್ಟ್ ಮಾಡ್ತಾಯಿದ್ದೀವಿ. ಮಂಜು ಅವರು ಬರಲಿ ಹೋಗೋಣ ಅಂತಂದು. ಯಾರು ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು, ಬಡವನಹಳ್ಳಿ ಮಂಜು ನನ್ನ ಫ್ರೆಂಡು. ಸೊ ಅವರು ವೇದ ಮತ್ತು ಶೋಭಾ ಅವರೆಲ್ಲರೂ ಬರ್ತಾವ್ರೆ. ಹೋಗ್ಬಿಟ್ಟು ಎಲ್ಲರೂ ಒಟ್ಟಿಗೆ ಹೋಗೋಣ, ಇನ್ನೇನು ನಾವು ಮುಂಚೆ ಹೋಗೋದು ಚೆನ್ನಾಗಿರಲ್ಲ ಅಂತಂದು ಅವರು ಬಂದರು. ಇನ್ನೇನು ಫೋನ್ ಮಾಡ್ಕೊಂಡು ಒಟ್ಟಿಗೆ ಎಲ್ಲರೂ ಬಂದ್ವಿ. ಅವ್ರ ಮನೆ ಹತ್ರ ಬರೋಷ್ಟರಲ್ಲಿ ಆಲ್ರೆಡಿ ಫಂಕ್ಷನ್ ಎಲ್ಲ ಮುಗ್ದೋಗಿದೆ. ಅಂದರೆ ನಾಮಕರಣ ಮತ್ತು ತಲೆ ಕೂದಲು ಎರಡೂ ಇದೆ. ನಾವು ಬರೋಷ್ಟರಲ್ಲಿ ಎಲ್ಲ ಮುಗಿಸಿದ್ರಾಗ್ಲೇ. ಇನ್ನು ಮೇಲ್ಗಡೆ ಊಟ ಮಾಡೋ ಅಂಥವ್ರೆಲ್ಲರೂ ಸಿಹಿ ಊಟ ಮಾಡ್ತಾಯಿದ್ರು. ನಾನ್ ವೆಜ್ ಎಲ್ಲ ಇವತ್ತಲ್ಲ, ಮಾರನೇ ದಿನ ಅವರು ಹೇಳಿದರು. ಆದರೆ ಮಾರನೇ ದಿನವೂ ಬರಬೇಕು ಅಂತ ಹೇಳಿದರು. ಸೊ ಹಂಗಾಗಿ ನಾನು ಮಿಸ್ ಆಗಿ ನಾನ್ ವೆಜ್ಜು ಮಾಡಿರ್ತಾರೆ ಅಂತ ಅಂದೆ. ಮಾರನೇ ದಿನ ನಾನ್ ವೆಜ್ ಇರುತ್ತೆ, ಇವತ್ತೆಲ್ಲ ಸಿಹಿ ಊಟನೇ. ಹಂಗಾಗಿ ಇಲ್ಲಿ ವೆಯ್ಟ್ ಮಾಡ್ತಾಯಿದ್ದೀವಿ ಕೂತ್ಕೊಂಡು. ತೋಟದ ಹತ್ರ ಏನೋ ಹೋಗಿದ್ರಂತೆ ಅವರು, ನಮ್ಮನ್ನು ಕರೆದಿದ್ರಲ್ಲ ಅವ್ರು ಸರ್ ಅವರು. ಹಾಗಾಗಿ ಅವ್ರು ಬರಲಿ ಅಂತಂದು. ಇನ್ನು ಉಳಿಕೆ ಆಗಿರೋರು ನಮಗೆ ಪರಿಚಯ ಇರಲಿಲ್ಲ. ಸೊ ಹಂಗಾಗಿ ಅವ್ರು ಬಂದರೆ ಮಾತಾಡಿಸ್ಬೋದು ಅಂತ ಇಲ್ಲೇ ಕೂತ್ಕೊಂಡು ನಾನು, ವೇದ ಮತ್ತು ಮಂಜು, ಶೋಭಾ ಎಲ್ಲರೂ ಮಾತಾಡ್ತಾ ಕೂತ್ಕೊಂಡ್ವಿ. ಈಗ ತಾನೇ ಬಂದಿದ್ದೀವಲ್ಲ, ಹಂಗಾಗಿ ನಮ್ಮ ಮನೆಯವರು ಕೂತ್ಕೊಂಡಿದ್ರು. ಅಜ್ಜಿ ಬಂದುಬಿಟ್ಟು ಆ ಕಡೆ ಹೋಗಿದ್ದೆ. ಅಂದರೆ ಮಂಜು ಅವ್ರ ಅತ್ತೆ ಬಂದುಬಿಟ್ಟು ಸೈಡಲ್ಲಿ ಕೂತಿದ್ದಾರೆ. ಮನೆ ಇತ್ತು ಹೇಳ್ರಿ, ಇಲ್ಲಿ ತಣ್ಣಗೆ ಗಾಳಿ ಬರ್ತಾಯಿತ್ತು. ನಾನು ಇಲ್ಲೇ ಕೂತ್ಕೊತೀನಿ, ನೀವು ಹೋಗಿ ಬನ್ನಿ, ನಾನು ಆಮೇಲೆ ಬರ್ತೀನಿ ಅಂತ ಅಂದರು. ಸರಿ ಅಂತಂದು ಹೇಳ್ಬಿಟ್ಟು ಈಗ ಹೋಗ್ತಾಯಿದ್ದೀವಿ. ನಾವು 4 ಜನ ವೇರ್ ಮಾಡಿರೋ ಸ್ಯಾರಿನೂ ನಾನು ಸೇಲ್ ಮಾಡಿರುವಂಥ ಸ್ಯಾರೀಸೇ ನೋಡಿ. ಏನು ಸಖತ್ತಾಗೆ ಇನ್ಸಿಡೆಂಟ್. ಎಲ್ಲರೂ ಅದನ್ನೇ ಮಾತಾಡಿಲ್ಲ. ಆದ್ರೂ ನಮ್ಮ ಮಂಜುಗೆ ಮಾತ್ರ ನಾನು ಹೇಳಿದ್ದೆ ಈ ಥರ ಸ್ಯಾರಿ ಉಟ್ಕೊಂಡು ಬರ್ತೀನಿ ಅಂತಂದಷ್ಟೇ. ಇವರಿಬ್ಬರಿಗೂ ಗೊತ್ತಿಲ್ಲ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಉಟ್ಕೊಂಡು ಬಂದಿರುವಂಥದ್ದು. ನೋಡಿ, ಶೋಭಾ ಉಟ್ಕೊಂಡಿರೋದು ನಾನು ಸೇಲ್ ಮಾಡಿರುವಂಥ ಸ್ಯಾರಿನೇ. ಮತ್ತು ಮಂಜು, ವೇದ, ನಾನು ಎಲ್ಲರೂ ನನ್ನ ಹತ್ರ ಇರುವಂಥ ಸ್ಯಾರೀಸೇ ಹಾಕ್ಕೊಂಡು ಬಂದಿದ್ದಾರೆ. ಅದೊಂಥರ ಕೋಇನ್ಸಿಡೆಂಟೇ. ತುಂಬ ಖುಷಿ ಆಯಿತು. ಪಾಪ ಬಂದುಬಿಟ್ಟು ಆ ಪಾಪು ಅಲ್ಲಿ ಫೋಟೋ ಹಾಕಿದಾರಲ್ಲ, ನಾಮಕರಣ ಮಾಡಿದ್ದಾರೆ ಆಲ್ರೆಡಿ. ಇನ್ನು ತಲೆ ಕೂದಲು ಅದೆಲ್ಲ ತೆಗ್ಸಿರ್ಬೇಕು. ಸೊ ನಾವು ಸದ್ಯಕ್ಕೆ ಈಗ ಲೇಟಾಗಿ ಬಂದಿದ್ದೀವಿ. ಬಂದುಬಿಟ್ಟು ಈಗ ಒಳಗಡೆ ಹೋಗ್ತಾಯಿದ್ವಿ. ಅವ್ರು ಬಂದರು, ಅದಕ್ಕೋಸ್ಕರ ಮಾತಾಡ್ಸೋಣ ಅಂತ ಇನ್ನು ಒಳಗಡೆ ಹೋಗ್ತಾಯಿದ್ವಿ. ನಾವು ಬರೋಷ್ಟರಲ್ಲಿ ತುಂಬ ಜನ ರಿಲೇಷನ್ಸು, ಫ್ಯಾಮಿಲೀಸು ಮತ್ತು ಹೊರಗಡೆ ಪರಿಚಯಸ್ಥರು ಎಲ್ಲರೂ ಬಂದು ಆಗಲೇ ಮಾತಾಡಿಸ್ಕೊಂಡು ಫಂಕ್ಷನ್ಸ್ಗೆ ಊಟ ಮಾಡ್ಕೊಂಡು ಹೋಗ್ತಾಯಿದ್ರು. ಬಿಸಿಲಂತೂ ಬಿಸಿಲು ಬಗ್ಗೆ ಮಾತಾಡೋಕ್ಕೆ ಆಗಲ್ಲ, ಅಷ್ಟೊಂದು ಬಿಸಿಲು ಹೊಡಿತಾ ಇದೆ. ಮನೆ ಒಳಗಡೆ ಪೂಜೆನೂ ಮಾಡಿದ್ದಾರೆ ಆಲ್ರೆಡಿ. ಸೊ ಇನ್ನೇನು ಸಿಸ್ಟರ್ ಬಂದರು. ಸೊ ಅವರೇ ಅಲ್ಲಿ ಮಾತಾಡ್ತಾ ಇರಲ್ಲ, ವೈಟ್ ಡ್ರೆಸ್ ಹಾಕಿದಾರಲ್ಲ ಅವರೇ. ಈ ಕಡೆ ಇರೋದು ಪೊಲೀಸ್ ಆಫೀಸರ್ ಅವರು. ಸೊ ಅವ್ರ ಮಿಸ್ಸಸ್ಸು, ಅವ್ರ ಪಾಪುದೇನೆ. ಮತ್ತು ಇವರು ಬಂದು ಈಗ ಒಳಗಡೆ ಬರ್ತಾ ಇರಲ್ಲ, ಅವರು ಬಡವನಹಳ್ಳಿಯವರು, ಮಂಜು ಅವ್ರ ಊರವರು. ಹಾಗಾಗಿ ಅವರು ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇರ್ತಾರಂತೆ, ಮಾತಾಡ್ಸೋಕ್ಕೆ ಅಂತ ಬಂದರು. ತುಂಬ ಖುಷಿ ಆಯಿತು ಮಾತಾಡ್ಸಿದ್ದು ನೋಡಿಬಿಟ್ಟು. ಹಾಗೆ ಇವ್ರ ಜೊತೆ ಸ್ವಲ್ಪ ಹೊತ್ತು ನಿಂತ್ಕೊಂಡು ಮಾತಾಡಿ ಮತ್ತು ಗಿಫ್ಟ್ ತಂದಿರೋ ಅಂಥದ್ದು ಅವ್ರಿಗೆ ಸಿಸ್ಟರ್ಗೆ ಕೊಟ್ಬಿಟ್ಟು ನೆಕ್ಸ್ಟ್ ನಾವು ಹೊರಗಡೆ ಕುತ್ಕೊಳ್ಳೋಣ, ಇಲ್ಲ ಮೇಲ್ಗಡೆ ಊಟಕ್ಕೆ ಹೋಗೋಣ ಅಂತ ಮಾತಾಡ್ಕೊಂಡು ಹೋಗ್ತಾ ಇದ್ದೀವಿ. ಮಂಜುಗಂತೂ ಸ್ಯಾರಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನನ್ನ ಒಪಿನಿಯನ್ ಕೇಳಿದ್ರೆ ಇದರಲ್ಲಿ ನಾವು 4 ಜನರಲ್ಲಿ ಮಂಜು ಸ್ಯಾರಿ, ಮಂಜು ಹೇರ್ ಸ್ಟೈಲು, ಮಂಜು ತುಂಬ ಚೆನ್ನಾಗಿದ್ದಾರೆ. ನನಗೆ ತುಂಬ ಇಷ್ಟ ಆಯಿತು ಮಂಜು ನೋಡಿಬಿಟ್ಟು. ವೀಡಿಯೋದಲ್ಲಿ ನೋಡ್ತೀನಿ, ಡೈರೆಕ್ಟಾಗೂ ನೋಡಿದ ತಕ್ಷಣ ಅನ್ನಿಸ್ತು ನನಗೆ. ಯಾಕಂದರೆ ಹೇರ್ ಸ್ವಲ್ಪ ಲಾಂಗ್ ಇದೆ. ನಮಗೆಲ್ಲ ಹೇರು ನಮ್ಮ ಮೂವರ್ಗೂ ಸ್ವಲ್ಪ ತುಂಡ ಹೇರ್, ಶಾರ್ಟ್ ಹೇರು. ಹಂಗಾಗಿ ಯಾರಿಗೆ ಆಗಿರ್ಬೋದು ಲಾಂಗ್ ಹೇರ್ ಇದ್ದರೆ ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಅದರಲ್ಲಿ ಸಣ್ಣ ಇದ್ದಾಳೆ ಮಂಜು ಬಂದುಬಿಟ್ಟು. ನಾವು ಯಾರೂ ಅಷ್ಟೊಂದು ದಪ್ಪ ಇಲ್ಲ 4 ಜನರಲ್ಲಿ. ನೋಡ್ಕೊಂಡ್ರೆ ನಾನೇ ಒಂದು ಚೂರು ದಪ್ಪ ಇವ್ರು ಎಲ್ಲರಿಗಿಂತಲೂ ಅನಿಸುತ್ತೆ. ಇನ್ನು ಮಂಜು ಅದೇ ಹೇಳಿದ್ನಲ್ಲ, ಸಣ್ಣ ಇದ್ದಾಳೆ, ಲಾಂಗ್ ಹೇರು. ಆ ಕಲರ್ ಕಾಂಬಿನೇಷನ್ ನೋಡಿ ಸ್ಯಾರಿ ಏನು ಸಖತ್ತಾಗಿದೆ ಅಲ್ವಾ. ಸೊ ನಾನು ಸೆಲೆಕ್ಟ್ ಮಾಡಿ ಮಂಜುಗೆ ಕೊಟ್ಟಿರುವಂಥದ್ದು ಈ ಸ್ಯಾರಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅಲ್ಲಿಂದ ಈಗ ಮೇಲ್ಗಡೆ ಬಂದ್ವಿ. ಎಲ್ಲ ಒಬ್ಬಟ್ಟು ಊಟ ಮಾಡಿಸಿದ್ರು. ಈಗ ಎಲ್ಲರೂ ಒಟ್ಟಿಗೆ ಕುತ್ಕೊತಾ ಇದ್ದೀವಿ ಊಟಕ್ಕೆ ಅಂತಂದು. ಎಲ್ಲರೂ ಭಟ್ರು ಮಾಡಿದ್ದಾರೆ ಅಡುಗೆ, ತುಂಬ ಚೆನ್ನಾಗಿ ಮಾಡಿದರು. ಅಡುಗೆ ಅಂತೂ ತುಂಬ ಟೇಸ್ಟಿಯಾಗಿತ್ತು.
ಈಗ ಇಲ್ಲಿ ಕವರ್ ಎಲ್ಲ ಹಾಕ್ತಾಯಿದ್ರು, ಪೇಪರ್ ಎಲ್ಲ ಹಾಕ್ತಾಯಿದ್ರು ಇದು ಟೇಬಲ್ ಮೇಲೆ. ಸೊ ನಮಗೆ ಮೇಲ್ಗಡೆ ಆಗಿರೋದ್ರಿಂದ ಸ್ವಲ್ಪ ಗಾಳಿ ಚೆನ್ನಾಗಿ ಬರ್ತಾಯಿತ್ತು. ಇನ್ನು ಕೆಳಗಡೆ ಎಲ್ಲಾದರೂ ಊಟ ಆಗಿದ್ರೆ ಫುಲ್ಲು ಸೆಕೆಗೆ ಊಟ ಮಾಡೋಕ್ಕೂ ಆಗ್ತಾ ಇರಲಿಲ್ಲ ಹೇಳ್ರಿ. ಮಕ್ಳನ್ನ ಕರ್ಕೊಂಡು ಬಂದರೆ ನಿಮ್ಗೆ ಗೊತ್ತೇ ಇರುತ್ತಲ್ವ, ಸೊ ಎಷ್ಟು ಇದು ತರಲೆ ಅಂತಂದು ಮಕ್ಕಳು. ಅವ್ರು ಊಟ ಮಾಡೋಕ್ಕೂ ಬಿಡಲ್ಲ, ಮತ್ತು ಅಷ್ಟೇ ಒಂದು ಡಿಸ್ಟರ್ಬೆನ್ಸ್ ಅನ್ನೋದು ಮಾಡ್ತಾ ಇರ್ತಾರೆ. ನಾನು ವೇರ್ ಮಾಡಿರೋದು ಬಡವನಹಳ್ಳಿಲಿ ತಗೊಂಡಿರುವಂಥ ವಾಚು. ತುಂಬ ಇಷ್ಟ ಆಯಿತು ನನಗೆ ವಾಚ್ ಅಂತೂ. ವೇದ ಅದೇ ಕೇಳ್ತಾ ಇದ್ಲು, ಅಕ್ಕ ಇದೇ ನಮ್ಮೂರಲ್ಲಿ ತೊಗೊಂಡಲ್ಲ ಆ ವಾಚೇನ ಅಂತಂದು. ತುಂಬ ಚೆನ್ನಾಗೈತಕ್ಕ ವಾಚು ಅಂತ ಇದ್ಲು. ನಿಜ ನನಗೂ ಅಷ್ಟೇ ತುಂಬ ಇಷ್ಟ ಆಯ್ತು ಹೇಳ್ರಿ. ಆ ವಾಚ್ ನೋಡಿದ ತಕ್ಷಣ ನಂಗೆ ಖುಷಿ ಆಗುತ್ತೆ ನೋಡಿದ ತಕ್ಷಣ. ಈಗ ನನ್ನ ಫೇವ್ರೇಟ್ ಒಬ್ಬಟ್ಟು, ಅದ್ರ ಮೇಲೆ ತುಪ್ಪ ಹಾಕ್ತಾಯಿದ್ದಾರೆ. ನಾನೇನು ತುಪ್ಪ ಹಾಕ್ಸ್ಕೊಂಡೆ. ಸೊ ಚೆನ್ನಾಗಿ ಊಟ ಮಾಡಿದೆ, ಹೊಟ್ಟೆ ತುಂಬ ಊಟ ಮಾಡಿದ್ವಿ ಎಲ್ರೂ. ಅವನು ಇನ್ನೂ ತಿಂತಾ ಇದ್ದ. ಸೊ ಮಂಜು ಮಗ ಅವ್ನು ತಿನ್ನಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಸೈಡಲ್ಲಿ ನಿಂತಿದ್ದೀವಿ. ಅವ್ರನ್ನ ಕರ್ಕೊಂಡು ಈಗ ನೆಕ್ಸ್ಟು ನಾವು ಕೆಳಗಡೆ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಅಡಿಕೆ ಎಲೆ ಎಲ್ಲ ತಿನ್ನೋಣ ಇವತ್ತು ಅಂತಂದು. ನಾನು ಜಾಸ್ತಿಯನ್ನು ನಾನು ಅಡಿಕೆ ಎಲೆನೇ ಹಾಕಲ್ಲ. ಮಂಜು ಇದ್ಲಲ್ಲ, ಒನ್ ಟೈಮ್ ಹಾಕ್ಬೇಕಕ್ಕ ಅಂತಂದು ಹೇಳ್ಬಿಟ್ಟು ಫೋರ್ಸ್ ಮಾಡಿ ಇವತ್ತು ಕೊಟ್ಟಿದ್ದಾಯಿತು ನನಗೆ. ಆ ಥರ ಹಾಕಬೇಕು, ನಾವು ತಿಂದಿರೋವಂಥದ್ದು ಜೀರ್ಣ ಆಗುತ್ತೆ. ನೀವು ಕಡ್ಡಿ ಪುಡಿ ಆ ಥರ ಎಲ್ಲ ಅಭ್ಯಾಸ ಮಾಡ್ಕೋಬೇಡ, ಸುಮ್ಮನೆ ಅಡಿಕೆ ಎಲೆ ತಿನ್ಬೋದು, ಒಳ್ಳೆಯದು ತುಂಬ ಅಂತ ಅಂದ್ಲು. ನಾನು ಕಡ್ಡಿ ಪುಡಿ ಎಲ್ಲ ಬರೀ ಅಡಿಕೆ ಎಲೆ ಹಾಕ್ಕೊಂಡ್ರೆ ನನಗೊಂಥರ ತಲೆ ಸುತ್ತು ಬಂದಂಗೆ ಆಗುತ್ತೆ. ಇನ್ನು ಕಡ್ಡಿ ಪುಡಿ ಹಾಕೊಂಡ್ರೆ ಬಿದ್ದೆ ಹೋಗ್ತೀನಿ ಅಂತಂದು ಹೇಳಿ ಅದೇ ಮಾತಾಡ್ತಾ ಇದ್ವಿ. ಇಲ್ಲಿ ನೋಡ್ತಾ ಇರ್ಬೋದು ಶೋಭಾ ಮಗಳು ಹೆಂಗೆ ನೋಡ್ತಾವಳಂದರೆ ಮೊಬೈಲ್ನ. ಇವಳಿದ್ದಾಳಲ್ಲ ಅಪ್ಪಪ್ಪ ಲಿತೀಶಾ, ತುಂಬ ಚುರುಕು ಜಾಸ್ತಿ ಅವಳು. ನೋಡ್ರಿ ಏನು ಇದರಲ್ಲಿ ಇದು ಮಾಡ್ತಾ ಇರ್ತಾಳೆ ಯಾವಾಗ್ಲೂ. ನಮ್ಮ ಕಾರಲ್ಲೇ ಬಂದಿದ್ದಾಯ್ತು ಇಲ್ಲಿ ಪಾವಗಡವರೆಗೂ. ಹಾಗಾಗಿ ನಾನು ಇವ್ರ ಕಾರಲ್ಲೇ ಬರ್ತೀನಿ, ನಾನು ಆ ಕಾರಲ್ಲಿ ಬರೋಲ್ಲ ಅಂತಂದು ಹಠ ಮಾಡಿದ್ಲು ಸ್ವಲ್ಪ ಹೊತ್ತು. ಅಷ್ಟೊಂದು ಚೂಟಿ ಇದ್ದಾಳೆ. ಮೇಯ್ನು ಚುರುಕು ಜಾಸ್ತಿ ಇದೆ ಅವಳು ಮೈಂಡು, ಭಾಳ ಚೆನ್ನಾಗಿ ಮಾತಾಡ್ತಾಳೆ. ಆಮೇಲೆ ಇಲ್ಲಿಂದ ಕೆಳಗಡೆ ಹೋಗ್ತಾ ಇದ್ದೀವಿ. ಹೋಗ್ಬಿಟ್ಟು ಈಗ ಅರಿಶಿನ ಕುಂಕುಮ ತಗೊಂಡು, ಅವರು ಸಿಸ್ಟರ್ ಅರಿಶಿನ ಕುಂಕುಮ ಅಂತ ಕೊಡೋಕೆ ಬಂದರು. ತಗೊಂಡು ಈಗ ನಾನು ಇದು ಬ್ಲೌಸ್ ಪೀಸು ಮತ್ತು ಒಂದೊಂದು ಸ್ವೀಟ್ ಕೊಟ್ಟರು. ಸ್ವೀಟ್ ಅಂತೂ ತುಂಬ ಚೆನ್ನಾಗಿತ್ತು, ಅವ್ರು ಕೊಟ್ಟಿರುವಂಥ ಸ್ವೀಟು. ಹೂವು ಕೊಟ್ಟರು, ಹೂವು ತಲೆಗೆ ಮುಟ್ಕೊತಾ ಇದ್ದೀವಿ. ಸ್ವಲ್ಪ ಲಾಂಗ್ ಹೇರ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಹೇರು. ಇರೋರೆಲ್ಲ ಹೇರ್ ಕಟ್ ಮಾಡಿಸ್ಬಿಡ್ತಾರೆ, ಇಲ್ಲದೇ ಇರೋರು ನಮ್ಗೆ ಹೇರ್ ಬೇಕು ಅಂತೀವಿ, ಆದರೆ ಅದು ಬೆಳೆಯಲ್ಲ. ಸೊ ನಂದು ಸ್ವಲ್ಪ ಕರ್ಲಿ ಹೇರ್ ಆಗಿರೋದ್ರಿಂದ ಗ್ರೋತ್ ಅನ್ನೋದು ಸ್ವಲ್ಪ ಕಡಿಮೆ ಇರುತ್ತೆ, ಹೇರ್ ಗ್ರೋತು ಅಷ್ಟು ಬೇಗ ಬೆಳೆಯಲ್ಲ ನನಗೆ ಹೇರ್ ಅನ್ನೋದು. ನಾನು ಅದಕ್ಕೆ ಈ ಸಾರಿ ಹೇರ್ ಕಟ್ ಮಾಡಿಸ್ಲೇಬಾರ್ದು ಅಂತ ಹೇಳ್ಬಿಟ್ಟು ಇದೇ ರೀತಿ ಬೆಳೆಸ್ತಾ ಇದ್ದೀನಿ. ಅದೆಷ್ಟು ದಿನ ಬೆಳೆಸ್ತೀನೋ ಗೊತ್ತಿಲ್ಲ ಆಗಲಿ, ಯಾಕಂದರೆ ಅದು ಒಂದು ಸ್ವಲ್ಪ ನನಗೆ ಚೆನ್ನಾಗಿ ಕಂಡಿಲ್ಲ ಅಂದರೆ ಆಗ ಹೇರ್ ಕಟ್ ಮಾಡಿಸ್ಬಿಡ್ತೀನಿ ಆ ಥರ. ಹಂಗಂತಂದರೆ ನಾನು ಹೇರ್ ಸ್ವಲ್ಪ ಲಾಂಗಾಗಿ ಬಿಟ್ಟೇ ಇಲ್ಲ, ಇಷ್ಟು ವರ್ಷ ಆದ್ರೂ ಸುಮ್ಮನೆ ಅದು ಕಟ್ ಮಾಡಿಸ್ತಾನೆ ಇರ್ತೀನಿ. ಈಗ ಎಲ್ರಿಗೂ ಅರಿಶಿನ ಕುಂಕುಮ ಬ್ಲೌಸ್ ಪೀಸು ಎಲ್ಲ ಕೊಟ್ಟು ಸ್ವೀಟ್ ಎಲ್ಲ ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ಕುತ್ಕೊಂಡು ಸ್ವಲ್ಪ ಹೊತ್ತು ಅಡಿಕೆ ಎಲೆಗೆ ಮಂಜು ಬಂದುಬಿಟ್ಟು ನಾನು ಸುಣ್ಣ ಆಲ್ರೆಡಿ ಹಾಕ್ಕೊಂಡಿದ್ದೆ. ಎಷ್ಟು ಹಾಕಿದ್ದೆ ಇಲ್ಲಿ ಫಸ್ಟ್ ಟೈಮ್ ಬೇರೆ ಹಾಕ್ಕೊತಾ ಇದ್ದೀವಿ ಅಂತಂದು ಅದನ್ನ ಓಪನ್ ಮಾಡಿ ಮತ್ತೆ ನೋಡಿದ್ಲು. ಸುಣ್ಣ ಸ್ವಲ್ಪ ಹಾಕಿದ್ದೆ, ಐಡಿಯಾ ಇಲ್ಲ ನನಗೆ ಅಷ್ಟಾಗಿ ಅಡಿಕೆ ಎಲೆದು. ಸ್ವಲ್ಪ ಹಾಕಿದ್ದಕ್ಕೆ ಅದು ತಗೊಂಡು ಮತ್ತೆ ಜಾಸ್ತಿ ಹಚ್ಚಿ ಕೊಟ್ಲು. ನಾನು ಬಾಯಲ್ಲಾದರೂ ಸುಟ್ಟೋಗುತ್ತೇನೋ ಅಂದರೆ ಇಲ್ಲ ಕೊಡಿಲಿ, ನಾವು ಡೈಲಿ ಹಾಕ್ಕೊಳ್ಳಲ್ವೇ ಅಂತಂದು ಹೇಳ್ಬಿಟ್ಟು ಸುಣ್ಣ ಹಚ್ಚಿ ಕೊಟ್ಲು. ನಮ್ಮ ಮನೆಯವ್ರು ನಗ್ತಾವ್ರೆ, ನೀನು ಎಲ್ಲಿ ಬಿದ್ದೋಗ್ತೀಯ ಅಡಿಕೆಲೆ ಹಾಕ್ಕೊಂಡು ಅಂತಂದು. ಇಲ್ಲಿ ಒಟ್ಟಿಗೆ ಕುತ್ಕೊಂಡು ಎಲ್ಲರೂ ಈ ರೀತಿ ಅಡಿಕೆಲೆ ನೋಡಿ ಅಷ್ಟು ಹಾಕಿದ್ದೀನಿ, ಅಷ್ಟೆಲ್ಲ ಕೊಡಿಲಿ ಅಂತಂದು ಹೇಳ್ಬಿಟ್ಟು ಇನ್ನೊಂದು ಚೂರು ಹಚ್ಚಿ ಕೊಡ್ತಾವಳೆ. ಸೊ ಎಲ್ಲರೂ ಈ ರೀತಿ ಒಂದು ಫಂಕ್ಷನ್ಗೆ ಅಂತ ಹೋದ್ಮೇಲೆ ಸೊ ಎಲ್ಲರೂ ಕುತ್ಕೊಂಡು ಈ ರೀತಿ ಮಾತಾಡ್ತಾ ಊಟ ಮಾಡಿ ಒಂದು ಹತ್ರ ಕುತ್ಕೊಂಡ್ರೆ ಏನು ನೆಮ್ಮದಿಯಾಗಿರುತ್ತೆ ನೋಡ್ರಿ. ಅಮ್ಮ ಬಂದರು, ಮಂಜವರು ಅತ್ತೆ. ಸೊ ಈಗ ನಮ್ಮ ಮನೆಯವ್ರ ಫೇವ್ರೇಟ್ ಅವರು. ಹಾಗೆ ಈ ಎಮ್ಮೆಗಳಂತೂ ನಾನು ಫಸ್ಟ್ ಟೈಮ್ ನಾನು ನೋಡಿದ್ದು ಈ ಥರ ಎಮ್ಮೆಗಳು, ಯಾಕಂದರೆ ಆ ಥರ ಇತ್ತು ಆ ಎಮ್ಮೆಗಳು. ಸೊ ನೀವು ಯಾವಾಗಲಾದರೂ ನೋಡಿದ್ರ ಈ ಥರ ಎಮ್ಮೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅಲ್ಲಿಂದ ನೆಕ್ಸ್ಟ್ ನಾವು ಎಲ್ಲಿಗೆ ಒಂದು ಒಳ್ಳೆ ಪ್ಲೇಸ್ಗೆ ಬಂದ್ವಿ, ಅದು ನಾಳೆ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ. ಸಿಗೋಣ ನಾಳೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.